ಕಲ್ಯಾಣ ಕರ್ನಾಟಕದಲ್ಲಿದೆ ಭಾವೈಕ್ಯತೆ ಸಾರುವಂತಹ ಒಂದು ಪುಟ್ಟ ಗ್ರಾಮ. ಹನುಮಂತ ಹಾಗೂ ಶ್ರೀರಾಮನಿಗೆ ಮುಸ್ಲಿಮರಿಂದ ಇಲ್ಲಿ ನಿತ್ಯ ಪೂಜೆ ನಡೆಯುತ್ತೆ. ರಾಯಚೂರು ತಾಲೂಕಿನ ಹಳ್ಳಪ್ಪನಹೂಡ ಗ್ರಾಮದಲ್ಲಿ ವಿಶೇಷ ಇದೆ. ಗ್ರಾಮದಲ್ಲಿ ಒಬ್ಬರೂ ಕೂಡ ಹಿಂದೂಗಳಿಲ್ಲ, ಅಲ್ಲಿ ಹಿಂದೂ ಕುಟುಂಬ ಇಲ್ಲ. ಹೀಗಿದ್ರೂ ಕೂಡ ಗ್ರಾಮದಲ್ಲಿ ಹನುಮಂತ ಹಾಗೂ ರಾಮನಿಗೆ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹನುಮನಿಗೆ ವಿಶೇಷ ಪೂಜೆಯನ್ನ ಈ ಗ್ರಾಮಸ್ಥರು ಅಲ್ಲಿ ಸಲ್ಲಿಸ್ತಾರೆ. ಧರ್ಮವೆಂದು ಕಿತ್ತಾಡುವವರಿಗೆ ಈ ಗ್ರಾಮವೇ ಆದರ್ಶವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಭಾವೈಕ್ಯತೆ ಸಾರುವಂತಹ ಒಂದು ಗ್ರಾಮ ಇದೆ. ಮೊಹರಂ ಬರುವಂತಹ ಸಂದರ್ಭದಲ್ಲೂ ಕೂಡ ಇಂತಹ ಭಾವೈಕ್ಯತೆಯನ್ನ ನಾವು ಗಮನಿಸಬಹುದು. ಅಲ್ಲಿ ಒಂದೂ ಕೂಡ ಮುಸ್ಲಿಂ ಕುಟುಂಬ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿಯೂ ಕೂಡ ಮೊಹರಂ ಹಬ್ಬವನ್ನ ತುಂಬಾನೇ ಸಾಂಪ್ರದಾಯಿಕವಾಗಿ ದೇವರನ್ನ ಕೂರಿಸಿ ಮೆರವಣಿಗೆ ಮಾಡಿ ಆಚರಿಸುವಂತಹ ಹಲವಾರು ಗ್ರಾಮಗಳಿದ್ದಾವೆ, ಹಲವಾರು ಹಿಂದೂ ಕುಟುಂಬಗಳಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ವಿಶೇಷವನ್ನ ನಾವು ಗಮನಿಸಬಹುದು. ಈ ಗ್ರಾಮವನ್ನ ಏನು ಗಮನಿಸ್ತಾ ಇದ್ದೀರಲ್ಲ, ಹಳ್ಳಪ್ಪನಹೂಡ ಅಂತ ಹೇಳಿ ರಾಯಚೂರಿನಲ್ಲಿರುವಂತಹ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಒಂದೂ ಕೂಡ ಹಿಂದೂ ಕುಟುಂಬ ಇಲ್ಲ. ಹೀಗಿದ್ರೂ ಕೂಡ ಅಲ್ಲಿ ಪ್ರತಿನಿತ್ಯ ರಾಮನಿಗೆ ಹಾಗೂ ಹನುಮನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸೊ ಇದೇ ಗ್ರಾಮದಿಂದ, ಹಳ್ಳಪ್ಪನಹೂಡ ಗ್ರಾಮದಿಂದ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನಮಗೆ ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬೆಳಗ್ಗೆ ಈ ಸುದ್ದಿ ಕೊಡೋದಕ್ಕೆ ನಿಜಕ್ಕೂ ಖುಷಿ ಅನ್ಸುತ್ತೆ. ಜಾತಿ ಧರ್ಮ ಅಂತ ಕಿತ್ತಾಡುವವರಿಗೆ ಈ ಗ್ರಾಮದ ಜನ ಒಂದು ಉದಾಹರಣೆಯಾಗಿ ನಿಲ್ತಾರೆ. ಅಲ್ಲಿನ ವಿಶೇಷತೆಗಳ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಶ್ರೀಕಾಂತ್. ದೇಶದ ಎಲ್ಲೆಡೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಕಿತ್ತಾಡುವಂತ ಜನರೇ ಹೆಚ್ಚಾಗಿದ್ದಾರೆ. ಎಲ್ಲೂ ನೋಡಿದ್ರು ಸಹ ಇದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಆದರೆ ರಾಯಚೂರು ತಾಲೂಕಿನ ಹರಳಪ್ಪನ ಉಡಾನುವಂತ ಒಂದು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಕೋಮು ಸೌಹಾರ್ದತೆ ಯಾವ ರೀತಿಯಾಗಿದೆ ಅಂತಂದ್ರೆ ಅವರು ಸ್ವಂತ ಅಣ್ಣ ತಮ್ಮ ಅನ್ನುವಂಥ ಒಂದು ರೀತಿಯಲ್ಲಿ ಈ ಒಂದು ಗ್ರಾಮ ಇದೆ. ನಾನಿವಾಗ ಹರಳಪ್ಪನ ಉಡ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಇರುವಂಥದ್ದು. ನೀವು ಈಗ ನೋಡ್ತಾ ಇರ್ಬೋದು, ಈ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿನಿತ್ಯನೂ ಇಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗ್ತದೆ. ಹಿಂದೂ ಮುಸ್ಲಿಂ ಅನ್ನುವಂತಹ ಯಾವುದೇ ಭೇದ ಭಾವ ಇಲ್ಲ. ಪೂಜೆಯನ್ನು ಮಾಡಿ, ಯಾಕಂತಂದ್ರೆ ಹನುಮಾನ್ ಹಿಂದೂ ದೇವರಾಗಿರೋದ್ರಿಂದ ಕೇವಲ ಇಲ್ಲಿ ಹಿಂದೂಗಳು ಮಾತ್ರ ಪೂಜೆ ಮಾಡ್ಬೇಕನ್ನುವಂಥದ್ದು ಕೆಲವೊಬ್ಬರ ಮೈಂಡ್ ಸೆಟ್ ಆಗಿರ್ತದೆ. ಆದರೆ ಅವೆಲ್ಲವುಗಳನ್ನು ಮೀರಿ ಇಲ್ಲಿ ವಿಶೇಷ ಪೂಜೆಯನ್ನು ಮಾಡುವ ಮೂಲಕ ಹರಳಪ್ಪನ ಉಡ ಗ್ರಾಮ ಎಲ್ಲರಿಗೂ ಮಾದರಿ ಆಗ್ತಾ ಇದೆ. ಹನುಮಂತ ಸ್ವಾಮಿ ದೇವಸ್ಥಾನ ಏನಿದೆಯಲ್ಲ, ಈ ಒಂದು ದೇವಸ್ಥಾನಕ್ಕೆ ಈವರೆಗೂ ಸಹ ಇಲ್ಲಿ ಜೀರ್ಣೋದ್ಧಾರ ಬಹಳ ಕಡಿಮೆ ಮಟ್ಟದಲ್ಲಾಗಿದೆ. ಚಿಕ್ಕ ದೇವಸ್ಥಾನ ಆದ್ರೂ ಸಹ ಇಲ್ಲಿಯ ಭಕ್ತಿ ಪರಾಕಾಷ್ಠೆ ಯಾವ ರೀತಿ ಆಗಿದೆ ಅಂತಂದ್ರೆ ಎಲ್ಲವನ್ನು ಮೀರಿಸ್ತಾ ಇದೆ. ದೊಡ್ಡ ದೊಡ್ಡ ದೇವಸ್ಥಾನಗಳು ಇದ್ರೂ ಸಹ ಅಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಕಿತ್ತಾಟ ಇರ್ತದೆ. ಆದರೆ ಈ ಒಂದು ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದ ಭಾವನೆ ಇಲ್ಲ. ಎಲ್ಲರೂ ಸಹ ಒಗ್ಗೂಡಿ ವಿಶೇಷ ಏನೇ ದಿವಸ ಇದ್ರೂ ಸಹ ವಿಶೇಷವಾಗಿ ಇಲ್ಲಿ ಪೂಜೆಯನ್ನು ಮಾಡುವ ಮೂಲಕ ಬಹಳಷ್ಟು ಜನ ಇಲ್ಲಿ ಕಾಯಿ ಕೊಡೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ. ನಾವು ಪೂಜಾರಿಯನ್ನು ಮಾತನಾಡಿಸ್ತಾ ಹೋಗ್ತೀವಿ. ಇಲ್ಲಿ ಎಷ್ಟು ವರ್ಷದಿಂದ ಅದ ಈ ಗುಡಿ? ಇಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತಾರೆ? ಇದು ಸುಮಾರು ವರ್ಷದಿಂದ ಆದ್ರಿ ಗುಡಿ. ಅಂದ್ರೆ ನಮ್ಗೊಂದು ದ್ಯಾಸ ಇಲ್ಲ, ನಮ್ಮ ತಾತನವ್ರ ಕಾಲಿಂದ ಆದ ಗುಡಿ. ಅಂದ್ರೆ ಇಲ್ಲಿ ಯಾವ ತರ ನಮ್ಮಲ್ಲಿ ಅಂತ ಒಂದು 40-50 ಮನೆ ಅವ. ನಮ್ದು ಊರ ಅಂತಂದ್ರೆ ಅಷ್ಟೇ ಮನೆ ಅವ. ಅಂದ್ರೆ ಜನಸಂಖ್ಯೆ ಅಂತಂದ್ರೆ 400-500 ಮಂದಿ ಆ ಜನಸಂಖ್ಯೆ. ಅಂದ್ರೆ ನಾವು ಇಲ್ಲಿವರೆಗಾದ್ರೂ ಎಷ್ಟು ಒಂದು 30 ವರ್ಷ ಆಯ್ತು ನಾವು ಹುಟ್ಟಿಗೆ. ನಮ್ಮ ಹತ್ರ ಅಂತೂ ಏನಿಲ್ಲ, ಅಂಥದ್ದೇನಿಲ್ಲ ನಮ್ಮಲ್ಲಿ. ಇಲ್ಲೇನಿಲ್ಲ, ಪೂಜೆ ಪುನಸ್ಕಾರ ಎಲ್ಲರೂ ಮಾಡ್ತಾರೆ. ಹಬ್ಬ ಹುಣ್ಣಿ ಏನೇ ಇರಲಿ ಬಂದು ಯಾರು ಭೇದ ಭಾವ ಏನಿಲ್ಲ, ಅಂಥದ್ದೇನಿಲ್ಲ. ನಾವು ಎಲ್ಲ ಹಿಂದಿನೇ ಮಾತಾಡೋದು, ಎಲ್ಲ ಕನ್ನಡ ಎಲ್ಲ ಸೇರ್ಕೊಂಡೇ ಮಾತಾಡ್ತೀವಿ. ಅಂಥದ್ದೇನಿಲ್ಲ ಇಲ್ಲಿ. ನಾವು ಏನಂತಂದರೆ ವರ್ಷ ಇರಲಿ, ಹುಣ್ಣಿಮೆ ಇರಲಿ, ಏನೇ ಇರಲಿ ಅವ್ರನ್ನೂ ಕಾಯಿ ಕೊಡ್ತಾರೆ, ನಾವೂ ಕಾಯಿ ಕೊಡ್ತೀವಿ. ಅಂಥದ್ದೇನಿಲ್ಲ ನಮ್ಮಲ್ಲಿ. ಇವೆಲ್ಲ ನಾವೆಲ್ಲ ಸಣ್ಣಪ್ಪ ಚಿಕ್ಕಪ್ಪನವ್ರು ಎಲ್ಲರೂ ಕೂಡಿ ಇದ್ದಂಗೆ ಇವಿ. ಅಂಥದ್ದೇನಿಲ್ಲ, ಮಾವ ಹಳೆಯ ಎಲ್ಲ ಒಂದೇ ಥರ ಇದ್ದಂಗೆ ಇವಿ ನಮ್ಮಲ್ಲಿ. ಅಂಥದ್ದೇನಿಲ್ಲ ನೋಡ್ರಿ ನಮ್ಮಲ್ಲಿ. ಇನ್ನೊಂದು ವಿಶೇಷ ಅಂದರೆ ಸಭಾ ಇಲ್ಲಿ ಹೇಳಲೇಬೇಕು, ಈ ದೇವಸ್ಥಾನ ಹಾಳಾಗೋಗಿತ್ತು. ಆದರೆ ಈ ಒಂದು ದೇವಸ್ಥಾನವನ್ನು ಉದ್ಧಾರ ಮಾಡಿರೋದು, ಜೀರ್ಣೋದ್ಧಾರ ಮಾಡಿರೋದು ಇದೇ ಮುಸ್ಲಿಂ ಬಾಂಧವರು. ಇದೊಂದು ವಿಶೇಷ. ಯಾಕಂದರೆ ಈಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಇರುವಂಥ ದೇವಸ್ಥಾನಗಳನ್ನು, ಮಸೀದಿಗಳನ್ನು ಕೆಡವಬೇಕು ಅನ್ನೋಂಥ ಒಂದು ಹೇಳಿಕೆಗಳು ಎಲ್ಲ ಕಡೆ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು. ಆದರೆ ಕೆಡವಿದ್ದಂತಹ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದು ಮುಸ್ಲಿಂ ಬಾಂಧವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಹತ್ರ ಇನ್ನೊಬ್ಬ ಗ್ರಾಮಸ್ಥ ಇದ್ದಾರೆ, ಅವ್ರು ಮಾತನಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ಇದು ದೇವಸ್ಥಾನ ಹಾಳಾಗಿತ್ತು, ನೀವೇ ಅದು ಮಾಡಿದ್ದೀರಿ ಅಂತ ಹೇಳಿ. ದೇವಸ್ಥಾನ ಕಟ್ಟಕಲ್ಕ ನಾವು ಬಂದು ಮುಂದೆ ನಿಂತು ಎಲ್ಲ ಕಡಿಸಿವಿ, ನೀರು ಚಲೋ ಹಾಕ್ಸಿವಿ, ಸಿಮೆಂಟ್ ಚಲೋ ಹಾಕ್ಬೇಕಂತ ಹೇಳಿವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.